ಸಿಗಬೇಕು ಅಂತಲ್ಲ ಇಕ್ಬಾಲ್ ಹುಸೇನ್ ಅವ್ರ ಮಾತು. ಇಕ್ಬಾಲ್ ಹುಸೇನ್ ಏನಾದ್ರು ಹೇಳಿದ್ರ ಈಗ ಇದ್ದವ್ರಿಗೆ ಶಕ್ತಿ ಇಲ್ಲ, ಬೇರೆಯವ್ರಿಗೆ ಕೊಟ್ರೆ ಶಕ್ತಿ ಬರ್ತದೆ. ನಿಮಿಷ ಅವ್ರು ನನ್ ಕೇಳಿದಾರೆ, ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ನೀವೇನ್ ಗೊತ್ತಾ, ಇಲ್ಲಪ್ಪ ನಾನು ಇಂಟರ್ನ್ ಮಾಡ್ತಾ ಇಲ್ಲ. ಎಲ್ಲ ಮಗಳ ಗಂಡ ಅಷ್ಟೇ, ಮಾತನ್ನ ಕೇಳಿಸ್ಕೊಂಡಿದ್ದಾರೆ. ಅದರದ್ದು ಸಮರೈಸ್ ಅನ್ನ ನಿಕೇತ್ ಎಲ್ಲ ಮಗಳ ಗಂಡ ಅಂತ ಹೇಳ್ದಂಗ ನಿಕೇತ್ ರಾಜ್ ಅವರು. ಅಳಿಯಾನೋ ಮಗಳ ಹೆಂಡ್ತಿನೋ ಆಮೇಲೆ ಚರ್ಚೆ ಮಾಡೋಣ. ಬಹಳ ಮುಖ್ಯವಾಗಿ ನಿಮ್ ಪಕ್ಷದೊಳಗಡೆ ರಾಜ್ಯಾಧ್ಯಕ್ಷನ ಕಿತ್ತು ಬಿಸಾಡಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇದೆ. ಸೋಮಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಇವ್ರನ್ನ ಇಳಿಸಿ ಎಲ್ಲ ಗಲಾಟೆ ನಡೀತಾ ಇದೆ. ನಿಮ್ದೇ ಅಲ್ಲಾಡೋಗ್ತಾ ಇದೆ ಕುರ್ಚಿಗಳು. ನೀವ್ ಯಾಕ್ರಿ ನಮ್ ಕಡೆ ಎರಡು ಬೈಟ್ ಅದೆರಡು ರಿಯಾಕ್ಷನ್ ನೀವು ಅದಕ್ಕೆ ಏನ್ ಅರ್ಥ ಅಂತ ಜನರು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತ ತಿಳಿಸ್ಬೇಡಿ. ಇಲ್ಲ ನೋಡಿ, ಒಂದು ರಾಜಕಾರಣದಲ್ಲಿ ನನಗೆ ಇಷ್ಟವಾದಂತ ಒಂದು ಪಕ್ಷದೊಳಗಡೆ ಸಿದ್ದರಾಮಯ್ಯನವ್ರು ಇಷ್ಟಪಡುವಂಥ ಲೀಡರ್ಗಳು ಇರ್ತಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಇಷ್ಟಪಡುವಂಥ ಲೀಡರ್ಗಳು ಇರ್ತಾರೆ. ಸಹಜವಾಗಿ ಅವರು ಇಲ್ಲ ನಮ್ಮ ಇದೇನು ಈಗ ಬಾಲಕೃಷ್ಣ ಅವ್ರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗಬೇಕು ಅಂತ. ಯಾರು ಬೇಡ ಅಂದಿದ್ದಾರೆ? ಯಾರು ತಪ್ಪು ಅಂತ ಹೇಳಿದ್ದಾರೆ? ಇವ್ರು ಯಾರು ಸನ್ಯಾಸಿಗಳಲ್ಲ. ಸಿದ್ದರಾಮಯ್ಯನವರು ಸನ್ಯಾಸಿಗಳಲ್ಲ, ಡಿ ಕೆ ಶಿವಕುಮಾರ್ ಅವರು ಸನ್ಯಾಸಿಗಳಲ್ಲ, ಬೇರೆ ಇನ್ಯಾರೋ ಸನ್ಯಾಸಿಗಳು ಅಲ್ಲ, ನಾನು ಸನ್ಯಾಸಿ ಅಲ್ಲ. ನಮಗೆಲ್ರಿಗೂ ರಾಜಕೀಯ ಅಧಿಕಾರ ಬೇಕು ಅಂತಲೇ ರಾಜಕಾರಣಕ್ಕೆ ಬಂದಿದ್ದೀವಿ. ಎಲ್ಲರೂ ಕೂಡ ರಾಜಕೀಯ ಅಧಿಕಾರಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆದರೆ ಇದು ಎಲ್ಲಿಯೂ ಕೂಡ ವೈಯಕ್ತಿಕ ಜಿದ್ದಾಗಿ ನಮ್ಮ ಪಕ್ಷದೊಳಗಡೆ ಇಲ್ಲ. ಇದು ಎಲ್ಲಿಯೂ ಕೂಡ ಪರಸ್ಪರ ಸಿದ್ದರಾಮಯ್ಯನವರ ಕಾಲೆಳೆಯೋ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಾಗಲಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಲೆಳೆಯೋ ಸಿದ್ದರಾಮಯ್ಯನವರಾಗಲಿ ಇಲ್ಲ. ಅವರಿಬ್ಬರು ಜೊತೆಗೂಡಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಸುಭದ್ರವಾದ ಆಡಳಿತವನ್ನು ಕೊಡಬೇಕು ಅಂತ ಅವರಿಬ್ಬರು ಕೈ ಜೋಡಿಸಿದ್ದಾರೆ. ನನಗೆ ಬಹಳ ತಮಾಷೆ ಅನ್ಸೋದೇನು ಗೊತ್ತಾ, JDSನವರು ಜನಮಾಪಿ ಅವ್ರು ಯಾವತ್ತೂ 2 ಡಿಜಿಟ್ ದಾಟ್ಲೇ ಇಲ್ಲ. 19 ಸೀಟ್ ತಗೊಂಡ್ರು ಅಂತ JDSನವರು ಸುಭದ್ರ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸುಭದ್ರ ಸರ್ಕಾರ ಇಲ್ಲ. ಏನ್ ಭಾಷಣ ಮಾಡ್ತಿರ್ರಿ, ಏನ್ ಭಾಷಣ ಮಾಡ್ತಿರ್ರಿ? ಬಿಜೆಪಿ ಅವರು ಕರ್ನಾಟಕದಲ್ಲಿ ಇವತ್ತರೆಗೂ ನರೇಂದ್ರ ಮೋದಿಯನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಇಷ್ಟು ತುಚ್ಛವಾಗಿ ಕೆಳಗಡೆ ಬಿದ್ದು ನೀವು ಸುಭದ್ರ ಸರ್ಕಾರ ಕೊಡಬೇಕಾಗಿತ್ತು. 36 ಸೀಟ್ ತಗೊಂಡಿದ್ದೀವಿ ಅನ್ನೋದು ಅಧಿಕಾರ ಅಥವಾ ರಾಜಕೀಯದಲ್ಲಿ ಸಾಮಾನ್ಯ ಅಂತ ಹೇಳ್ತಾ ಇದ್ರು. ಈ ಆಸೆ ಅನ್ನೋದೇ ಹೆಚ್ಚಾಗ್ಬಿಟ್ರೆ, ಈ ಬದಲಾವಣೆ ಅನ್ನೋ ಬೈಕೆ ಹೆಚ್ಚಾಗ್ಬಿಟ್ರೆ, ನಾವಾಗ್ಲೇ ಮಾತನಾಡ್ತಿದ್ದ ಸ್ಟೇಬಲ್ ಗೌರ್ಮೆಂಟ್ ಅದಕ್ಕೆ ಪರಿಣಾಮ ಬೀರುತ್ತಾ? ಅದೇ ಆತಂಕ ವಿರೋಧ ಪಕ್ಷದವರು ಹೊರಗಾಗ್ತಿರೋದು, ಅದೇ ಆತಂಕ ಮತದಾರರಲ್ಲೂ ಕೂಡ ಸಹಜವಾಗಿ. ಆ ಥರ ಇಲ್ಲ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ವಿರೋಧ ಪಕ್ಷಗಳಿಗೆ ಒಂದು ಸದೃಢವಾದ ವಿರೋಧ ಪಕ್ಷವಾಗಿ ಅವ್ರು ಕೆಲಸ ಮಾಡಲಿ ಅಂತ ನಾವು ಬಯಸ್ತೀವಿ. ಯಾಕೆ ಅಂತಂದ್ರೆ, ಇವತ್ತು ವಿರೋಧ ಪಕ್ಷದವ್ರಿಗೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವ್ರು ಮಾತನಾಡೋದಕ್ಕೆ ನಿಂತ್ಕೊಂಡ್ರೆ ಸಿದ್ದರಾಮಯ್ಯನವ್ರಿಗೆ ಸಮನಾಗಿ ಅಶೋಕ್ ನಿಂತ್ಕೊಳ್ಳೋಕೆ ಸಾಧ್ಯ ಇದೆಯಾ? ಒಬ್ಬ ಡಿ ಕೆ ಶಿವಕುಮಾರ್ಗೆ ಸಮನಾಗಿ ಡಿ ಕೆ ಶಿವಕುಮಾರ್ ಮಾತಾಡೋದಾ? ಯಾರಾದ್ರೂ ನಿಂತ್ಕೊಳ್ಳೋಕೆ ಮಾತನಾಡೋಕೆ ಸಾಧ್ಯ ಇದೆಯಾ? ರೆವಿನ್ಯೂ ರಾಜಕೀಯದಲ್ಲಿ ನಾವು ಏನಕ್ಕೆ ತಿಳಿತಿದೀವಿ ಗೊತ್ತಾ? ಒಂದೇ ನಿಮಿಷ ನಾನು ಮಾತಾಡ್ತಾ ಇದ್ದೀನಿ, ಹಂಗಲ್ರಿ. ಉತ್ಸವ ಮೂರ್ತಿಯಾಗಿ ಮೆರೆಸಬೇಡಿ. ಡಿಬೇಟ್ ಆಗುತ್ತಾ ಇದು? ರಾಜಕೀಯ ಮಾಡಿದ್ದಾರೆ. ಇಲ್ಲ 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 ಇಲ್ಲ, ಪ್ರಶ್ನೆ ಕೇಳಿದರೆ ಕೋಪ ಮಾಡ್ಕೊಳ್ಬೇಕಾಗಿದ್ದ ಅಶೋಕ್ ಅವರೇ ಶಾಂತವಾಗಿರ್ಬೇಕಾಗಿದ್ದು. ನಾನು ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಳ್ಳಿ. 38 ಶಾಸಕರುವಾಗಿಲ್ಲ ನಿಮ್ಮ ಮಾತಾಡ್ರಿ. ನಿಮ್ಗೆ 2 ಡಿಜಿಟ್ ದಾಟಕ್ಕೆ ಸಾಧ್ಯ ಇಲ್ಲ. ಅವ್ರು ಎಕ್ಸ್ಪ್ಲೈನ್ ಮಾಡಿ. ಜನ್ಮಾಪಿ ದಾಟಕ್ಕೆ ಸಾಧ್ಯ ಇಲ್ಲ. 2 ಡಿಜಿಟ್ ಜನ್ಮಾಪಿ ದಾಟಕ್ಕೆ ಸಾಧ್ಯ ಇಲ್ಲ. ಈ ಕರ್ನಾಟಕದ ಜನತಾದಳನ ನಿರ್ನಾಮ ಮಾಡ್ಬಿಟ್ರಿ. ಈ ಕರ್ನಾಟಕದಲ್ಲಿ ನಿಮ್ಮ ಆಕ್ರೋಶಕ್ಕೆ ಅರ್ಥ ಇದೆ. ಅಶ್ವಿನ್ ಅವರೇ ಎಕ್ಸ್ಪ್ಲೈನ್ ಮಾಡ್ಲಿ. ಇಲ್ಲ ಇಲ್ಲ ನೋಡಿ, ಕಿಷ್ಟಾಗ ಅಶ್ವಿನ್ ಅವರೇ ನೀವು ಅನುಕೂಲ ಮಾಡ್ಕೊಡ್ತಿದ್ದೀರಿ. ಅಶ್ವಿನ್ 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 ಕೇಳಿಸ್ಕೊಳ್ಳಿ. ಬಂದಿಲ್ಲ. ಮೆರವಣಿಗೆ ಅಶ್ವಿನ್ ಜಿ, ನಿಖೇತ್ ಅವರೇ, ನೀವು ಅವಕಾಶ ಮಾಡ್ಕೊಡ್ತಿದ್ದೀರಿ. ಕೇಳಿಸ್ಕೊಳ್ಳಿ, ತಾಳ್ಮೆ. ನೀವು ಅವಕಾಶ ಮಾಡ್ಕೊಡ್ತಿದ್ದೀರಿ. ಅವ್ರು ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು, ಅದನ್ನ ಜನ ಕೇಳಿಸ್ಕೊಳ್ಬೇಕು. ಯಾವ ತಕಡೆಯಲ್ಲಿ ತೂಗ್ತಿದ್ದಾರೆ ಸಿದ್ದರಾಮಯ್ಯ? ಒಂದ್ ನಿಮಿಷ ಪ್ರಶ್ನೆ. ಕುಮಾರಣ್ಣ ಬಂದವರು ಅಶ್ವಿನ್ ಜಿ, ಅಶ್ವಿನ್ ಅವರೇ ನೀರ್ ಕುಡಿ. ಎಕ್ಸ್ಪ್ಲೈನ್ ಮಾಡ್ಲಿ. ಯಾವ ತಕ್ಕಡಿಯಲ್ಲಿಟ್ಟು ತೂಗ್ಬಿಟ್ಟು ಹೇಳ್ತಿದ್ದೀರಿ ನಿಖೇತ್ ಅವರೇ? ಸಿದ್ದರಾಮಯ್ಯನವರಿಗೆ ಸರಿಸಮ ಅಂದ್ರೆ ಯಾವ ತಕ್ಕಡಿ? ಕೇಳಿಸ್ಕೊಳ್ಳಿ. 30 ಸೆಕೆಂಡ್ ಕೇಳಿಸ್ಕೊಳ್ಳಿ.
ಜ್ಞಾನದ ನಿಖೇತ್ ತಕ್ಕಡಿ. ಅವ್ರ ಮಾತ್ರ voice. ಮಾನದಂಡ ಯಾವ್ದು ಹೇಳಿ? ಮಾತಾಡ್ತೀನಿ, ಆನ್ ಏರ್ ನಿಖೇತ್ ಮಾತಾಡ್ತೀನಿ. ಮಾತ್ರ, ನಿಖೇತ್ ಅವ್ರ ಮಾತ್ರ. ಮಾತಾಡ್ತೀನಿ. 2.5 ವರ್ಷ ಹೇಳಿ ಸರ್, ನೀವ್ ಹೇಳಿ. ಕೂತ್ಕೊಂಡು ನೀವ್ ಹೇಳಿ. ನೋಡಿ, ಬರೀ ಬೀಗ್ರೂಟ ಒಂದ್ ನಿಮಿಷ ಗ್ರೂಪ್ ಕೇಳಿ. ಪ್ರವೇಶ ಅಟೆಂಡ್ ಮಾಡ್ಕೊಂಡು ಭಾಗಕ್ಕ ಸಿದ್ದರಾಮಣ್ಣ ಬೇಕು. ಅಭಿವೃದ್ಧಿ ಒಂದು ಹೇಳ್ರಿ ನೀವು. ಬ್ರೇಕ್ ಹೋಗಿ ಬನ್ನಿ. 2.5 ವರ್ಷದ ಒಂದು ಅಭಿವೃದ್ಧಿ ಹೇಳ್ರಿ. ದಿಸ್ ಇಸ್ ನಾಟ್ ಡನ್. ಏನ್ ದೇವಲೋಕದಿಂದ ಬಂದ್ಬಿಟ್ಟವ್ರೆ ಮುಖ್ಯಮಂತ್ರಿ. ಉಸ್ತುವಾರಿಗಳ ಮುಂದೆ ಆಡಿಯೋ ಸಮೇತ ಇಟ್ಟು ಮಾತುಕತೆ ನಡೆಸಿದ್ರಂತೆ BR ಪಾಟೀಲ್. ವಸತಿ ಇಲಾಖೆಯಲ್ಲಿ ನಡೀತಾ ಇರುವ ಭ್ರಷ್ಟಾಚಾರದ ಬಗ್ಗೆ ಮಾತುಕತೆ ಆಡಿದ್ದಾರೆ. ಆದ್ರೆ ಈ ಮಾತುಕತೆ ನಂತರದಲ್ಲೂ ಕೂಡ ಮುಗಿದಿಲ್ವಾ ಗೊಂದಲ? ಯಾಕಂದ್ರೆ BR ಪಾಟೀಲ್ರು ಆಚೆ ಬಂದು ಮಾಧ್ಯಮಗಳಿಗೆ ಕೊಟ್ಟ ರಿಯಾಕ್ಷನ್ ಇಂದ ಈ ಅನುಮಾನ. ದುಃಖನೂ ಇಲ್ಲ, ಖುಷಿನೂ ಇಲ್ಲ ಅಂತ ಹೇಳ್ಬಿಟ್ಟು ಕಾರ್ ಹತ್ಬಿಟ್ರು ಶಾಸಕರು. ಕೇಳಿಸ್ಕೊಳ್ಳಿ ಆ ರಿಯಾಕ್ಷನ್. ದುಃಖನೂ ಇಲ್ಲ, ಸಮಾಧಾನ ಇಲ್ಲ, ನಾನು ಹೋರಾಟ ಮಾಡೋನು. ದುಃಖನೂ ಇಲ್ಲ, ಸಮಾಧಾನ ಇಲ್ಲ, ನಾನು ಹೋರಾಟ ಮಾಡೋನು. ದುಃಖನೂ ಇಲ್ಲ, ಸಮಾಧಾನ ಇಲ್ಲ, ನಾನು ಹೋರಾಟ ಮಾಡೋನು. ದುಃಖನೂ ಇಲ್ಲ. ಅಶೋಕ್ ಗೌಡ್ರೆ ನೋಡಿ, ಮಾಧ್ಯಮ ಆಗಿ ನಾವು, ವಿರೋಧ ಪಕ್ಷವಾಗಿ ಬಹುಶಃ ತಾವು ಕೂಡ ಆಡಳಿತ ಚೆನ್ನಾಗಾಗ್ಲಿ, ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ಅಂತ ಹೇಳಿ ಬಯಸೋದು ನಮ್ಮ ಪ್ರಾಥಮಿಕ ಕರ್ತವ್ಯ. ಈಗ ಭ್ರಷ್ಟಾಚಾರದ ಆರೋಪ ಮಾಡಿದ್ರು, ಉಸ್ತುವಾರಿ ಬಂದ್ರು, ಅವ್ರ ಮುಂದೆ ಹೇಳಿದ್ರು, ಹೇಳಿ ಬಂದ್ಮೇಲೂ ಕೂಡ BR ಪಾಟೀಲ್ರ ಈ ರೀತಿಯ ಹೇಳಿಕೆ ವಿರೋಧ ಪಕ್ಷವಾಗಿ ನೀವು ಹೇಗೆ ಗಮನಿಸ್ತೀರಿ? ನೋಡಿ ಈಗ ಅವರು ಏನು ನಿಖೇತ್ ರಾಜ್ ಅವ್ರು ಏನು ಹೇಳ್ತಾ ಇದ್ರು, BJPಯ ಗೊಂದಲಗಳು ಇರ್ಬೋದ್ರಿ, ಸಣ್ಣ ಪುಟ್ಟ ಗೊಂದಲ ಇದೆ, ಅದನ್ನು ನಿವಾರಣೆ ಈಗಾಗಲೇ ಆಗಿದೆ. ಒಂದು ವಿಚಾರ. ಎರಡನೇ ವಿಚಾರ, ಈಗ ಕಾಂಗ್ರೆಸ್ನ ಗೊಂದಲಗಳಿಂದ ಏನೇನಾಗ್ತಿದೆ ಅಂತ ಹೇಳ್ತೀನಿ. ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಅವರ ಡಿಪಾರ್ಟ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ, ಮತ್ತು DK ಶಿವಕುಮಾರ್ ಅವ್ರ ಡಿಪಾರ್ಟ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಿಲ್ಲ. ಅದರಿಂದ ಏನಾಗ್ತಿದೆ ಅಂತಂದರೆ ಪ್ರಾಕ್ಸಿಗಳು ಬಂದು ಕೂತ್ಕೊತಾ ಇದ್ದಾರೆ. ಉದಾಹರಣೆಗೆ BBMPನಲ್ಲಿ ಒಂದು ಯಾರೋ ಒಬ್ಬರು ಸಿಂಗ್ ಆಪರೇಷನ್ ಮಾಡಿದಾಗ ಮಗ ಬಂದು ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬರು ವಾಲಂಟರಿಯಾಗಿ ಇನ್ನೊಬ್ಬರನ್ನ ಬಂದು ಅಪಾಯಿಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ ಅಂತಕ್ಕಂಥ ವಿಚಾರಗಳು ಆಚೆ ಬರ್ತವೆ. ಅಂದರೆ ಎಲ್ಲಿಗೋಯ್ತು ಆಡಳಿತ ವ್ಯವಸ್ಥೆ ಅನ್ನತಕ್ಕಂಥದ್ದು ಡೌಟ್ ಬರ್ತದೆ. ನೀರಾವರಿನಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಆಗಿದೆಯಾ ಅಂತಂದರೆ ಖಂಡಿತವಾಗ್ಲೂ ಶೂನ್ಯ. ಈಗೇನಾಗಿದೆ ಅಂತಂದರೆ 1, 2, 3 ಪ್ರಕರಣ ಆಗಿಲ್ಲ, ರಾಜ್ಯದಲ್ಲಿ ಅನೇಕ ಪ್ರಕರಣಗಳಾಗ್ತವೆ. ವಾಲ್ಮೀಕಿ ಹಗರಣ ಆಯಿತು, ಮುಡಾ ಹಗರಣ ಆಯಿತು, ಹೆಲ್ತ್ ಡಿಪಾರ್ಟ್ಮೆಂಟಲ್ ಸ್ಕ್ಯಾಮ್ಸ್ ಆಯಿತು, ಬಾಣಂತಿಯರ ಸಾವಾಯಿತು, ಎಜುಕೇಷನ್ ಡಿಪಾರ್ಟ್ಮೆಂಟಲ್ ಸ್ಮಾರ್ಟ್ ಬೋರ್ಡಲ್ಲಿ ಸ್ಕ್ಯಾಮ್ಸ್ ಆಗ್ತಿದೆ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಯಾರು ಅವ್ರಿಗೆ ಲೇಬರ್ಸ್ಗೆ ಇದು ಕೊಡ್ತಾರೆ ಅದನ್ನು ಸಹ ನುಂಗಲಾಯಿತು, ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ಸ್ ಆಯಿತು. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ 1, 2 ಅಲ್ಲ, ತತ್ಸುಮಾರು 9,000 ಕೋಟಿ ಅಂತ ಈಗಲೇ ಹೇಳ್ತಿದ್ದಾರೆ. ಕಿಯೋನಿಕ್ಸ್ನಲ್ಲೂ ಬಿಟ್ಟಿಲ್ಲ, ಹೌಸಿಂಗ್ ಸ್ಕ್ಯಾಮು, ವರ್ಕ್ ಸ್ಕ್ಯಾಮು, KIDB ಸ್ಕ್ಯಾಮು. ಮತ್ತು ಇದೆಲ್ಲ ಒಂದು ಕಡೆಗೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಏನಾಗ್ತಿದೆ, ಎಷ್ಟು ಜನ ಮಹಿಳೆಯರು ಸಾವಾಗ್ತಿದೆ, ಎಷ್ಟು ಜನ ಮಹಿಳೆಯರುಗಳು ಹೆಣ ಬೀಳ್ತಾ ಇದೆ ಅನ್ನತಕ್ಕಂಥದ್ದು ಯಾರು ಹೇಳ್ತಾರೆ? ರೈತರು, ಈ ರಾಜ್ಯ ಸರ್ಕಾರ, ಈ ಸರ್ಕಾರದಲ್ಲಿ ರೈತರಿಗೆ ನೆಮ್ಮದಿ ಇಲ್ಲ. ರೈತರು ಈಗಾಗಲೇ 1250 ಜನ ರೈತರು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಬ್ಬರು ಹೋಗಿ ಅವ್ರನ್ನ ವಿಸಿಟ್ ಮಾಡಿ ಅವ್ರಿಗೆ ಒಂದು ಪರಿಹಾರ ಕೊಡಲಿಲ್ಲ. ಕೋಸ್ಟಲ್ ಕರ್ನಾಟಕದಲ್ಲಿ ಮಳೆ ಬಂದು, ಮಲೆನಾಡಿನಲ್ಲಿ ಮಳೆ ಬಂದು ಅಷ್ಟು ಹಾನಿ ಆಗ್ತಾ ಇದೆ. ಒಂದು ಸಚಿವ ಅಲ್ಲಿ ಹೋಗಿ ಭೇಟಿ ಮಾಡಿ ಒಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲಿ ಹೋಗ್ತಿದೆ? ಇದೆಲ್ಲದರ ಜೊತೆಗೆ ಸಂಬಳ, ಆ D ಗ್ರೂಪ್ ನೌಕರರಿಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಇನ್ನು ಯಾವ ರೀತಿ ಆಡಳಿತ ವ್ಯವಸ್ಥೆ ಕುಸಿತಾ ಇದೆ ನೋಡಿ. ಇದೆಲ್ಲದಕ್ಕೆ ಏನಂದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವ್ರನ್ನೂ ಹಿಡಿಯೋಣ ಅಂತ ಹೇಳಿ ಹಿಂದೆ ತಮಗೆಲ್ಲ ಯಾರಿಗೆ ಗೊತ್ತಿಲ್ಲೋ ಈ ಕಾನ್ಸ್ಟೆಂಟಾಗಿ ಸರ್ಕಾರಗಳ ಬದಲಾವಣೆ ಆಗ್ತಿತ್ತು ಅಂತಂದರೆ, ಈಗ ವೀರಪ್ಪ ಮೊಯ್ಲಿಯವರು, ಬಂಗಾರಪ್ಪನವರು ಮತ್ತು ಇಂದಿನ ಸರ್ಕಾರಗಳಲ್ಲಿ ಗುಂಡೂರಾವ್ ಅವರೆಲ್ಲ ಬದಲಾವಣೆ ಆದಾಗ, ದೇವರಾಜ ಅರಸು ಅವರಿದ್ದಾಗ ಗುಂಡೂರಾವ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದಾಗ ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಧರಮ್ ಸಿಂಗು ಮತ್ತೊಂದು ಪಟಾಲ ಮೇನಿತ್ತು, ಅವ್ರ ಮನೆಗಳಿಗೆ ಹೋಗಿ ನಿಂತ್ಕೊಂಡ್ಬಿಡೋರು ನಮ್ಮನ್ನ ಮಂತ್ರಿ ಮಾಡಿ ಅಂತ ಹೇಳಿ. ಹಾಗೆಯೇ ಬಂಗಾರಪ್ಪನವ್ರ ಮುಖ್ಯಮಂತ್ರಿ ಆದಾಗ ಮತ್ತು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಾಗ ಇದೇ ರೀತಿ ಇತ್ತು. ಇನ್ನು SM ಕೃಷ್ಣ ಅವರನ್ನ ತೆಗಿತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಮಾಡ್ತಾರೆ ಅಂದಾಗಲೂ ಅದೊಂದು ರೀತಿಯಲ್ಲಿ ನಡೀತಾ ಇತ್ತು. ಈಗಲೂ ಸಹ ಏನಾಗ್ತಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ನ ಓಲೈಸ್ಕೊಳ್ಳೋಣ, ನಮಗೂ ಒಂದು ಮಂತ್ರಿ ಪದವಿ ಸಿಗಲಿ ಅಂತ ಹೇಳಿ ಅನೇಕ ಜನ ಮಾತಾಡ್ತಾ ಇದ್ದಾರೆ.